ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಬನಿ ನ್ಯೂಸ್ಗೆ ಸ್ವಾಗತ. ಯರಬಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹರಪನಹಳ್ಳಿ ತಾಲೂಕಿನ ಯರಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಕಲಾವಿದ ಶಿಕ್ಷಕರ ಸಮಿತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಕೋಲು ಕುಣಿದವೆ ಎಂಬ ಕಾರ್ಯಕ್ರಮದ ಕೋಲಾಟ ಸ್ಪರ್ಧೆಯಲ್ಲಿ ಜಿಲ್ಲೆಯಿಂದ 2 ತಂಡಗಳು ಭಾಗವಹಿಸಿ ಕ್ರಮವಾಗಿ ಪ್ರಥಮ ಸ್ಥಾನ ಹಾಗೂ ಟಾಪ್ 6 ಸ್ಥಾನ ಪಡೆದುಕೊಂಡಿವೆ. ಇದಕ್ಕೆ ಊರಿನ ಮುಖಂಡರು ದಿನಾಂಕ 30-1-2026 ಶುಕ್ರವಾರದಂದು ಕೋಲಾಟದಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಊರಿನ ಮುಖಂಡರಾದ ಯರಬಳ್ಳಿ ಉಮಾಪತಿ ಮಾತನಾಡುತ್ತಾ, ನಮ್ಮ ಊರಿನ ಶಾಲಾ ವಿದ್ಯಾರ್ಥಿಗಳು ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದಿರುವುದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದರಿಂದ ಮಕ್ಕಳ ಬೌದ್ಧಿಕತೆ ವಿಕಸನವಾಗುತ್ತದೆ. ಇದಕ್ಕೆಲ್ಲ ನಮ್ಮ ಊರಿನ ಈ ಶಾಲೆಯ ಶಿಕ್ಷಕರ ಪರಿಶ್ರಮ ಕಾರಣ. ಶಿಕ್ಷಕರು ಮಕ್ಕಳಲ್ಲಿ ಅಡಗಿರುವ ಶಕ್ತಿಯನ್ನು ಹೊರತೆಗೆದು ಉತ್ತೇಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತದೆ, ಜೊತೆಗೆ ಧೈರ್ಯ ಬರುತ್ತದೆ. ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಜೊತೆಗೆ ನಮ್ಮ ಸಹಕಾರವೂ ಸದಾ ಇರುತ್ತದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಿ ಸಿದ್ದಪ್ಪ ಮಾತನಾಡಿ, ನಮಗೆಲ್ಲ ಅತಿಯಾದ ಸಂತೋಷವಾಗಿದೆ. ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದಿರುವುದು ಇಲ್ಲಿರುವ ಶಿಕ್ಷಕರ ತ್ಯಾಗ, ಪರಿಶ್ರಮದಿಂದ ಹಾಗೂ ಊರಿನವರ ಸಹಕಾರದಿಂದ. ಶಿಕ್ಷಕರು ಮಾಡಿರುವಂತಹ ಕೆಲಸ ತುಂಬಾ ಸಂತೋಷ ಕೊಡುತ್ತದೆ. ನಮ್ಮ ಇಂತಹ ಹಳ್ಳಿಗಾಡಿನ ಮಕ್ಕಳು ರಾಜ್ಯ ಪ್ರಶಸ್ತಿ ತಂದಿರುವುದು ನಿಜಕ್ಕೂ ನಮಗೆ, ಊರಿಗೆ, ಶಿಕ್ಷಕರಿಗೆ ತುಂಬಾ ಖುಷಿ ನೀಡಿದೆ. ಇಂತಹ ಒಳ್ಳೆಯ ಶಿಕ್ಷಕರ ಕೈಯಲ್ಲಿ ಓದುತ್ತಿರುವುದು, ಪ್ರಶಸ್ತಿ ತಂದಿರುವುದನ್ನು ನೋಡಿದರೆ ನಮ್ಮ ಈ ಮಕ್ಕಳೇ ಭಾಗ್ಯವಂತರು. ನಾವೆಲ್ಲರೂ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಶಾಲೆಯನ್ನು ಉನ್ನತ ಸ್ಥಾನಕ್ಕೆ ತರೋಣ. ತಾಯಂದಿರು ನಿಮ್ಮ ಮಕ್ಕಳನ್ನು ತಪ್ಪದೇ ಸರ್ಕಾರಿ ಶಾಲೆಗೆ ಕಳುಹಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕೆ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ರಾಜಮ್ಮ, ವಿಎಸ್ಎಸ್ಎನ್ ಅಧ್ಯಕ್ಷ ಬಿ ಪುಟ್ಟಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಸಿದ್ದೇಶ್, ಎಚ್ ಹನುಮಂತಪ್ಪ, ಚೌಡಮ್ಮ ಸಿದ್ದಪ್ಪ, ಮಂಜುಳಾ ರೇವಣಸಿದ್ದಪ್ಪ, ಸರ್ಪಭೂಷಣ್, ಬಡ್ತಿ ಮುಖ್ಯ ಗುರುಗಳಾದ ಬಿ ಕರಿಬಸಪ್ಪ, ತರಬೇತುದಾರರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮೂರ್ತಿ ಎಲ್, ಸಹ ಶಿಕ್ಷಕರಾದ ಲಿಂಗರಾಜ್ ಗೋವಿಂದಪ್ಳ, ನಾಗಮ್ಮ ಎನ್, ಮಂಜುನಾಥ್ ಕೆಎಂ, ರಶ್ಮಿ ಬಿಕೆ, ಅತಿಥಿ ಶಿಕ್ಷಕಿ ಮುಬೀನಾ ಬಿ ಸಿದ್ದಿ, ಗ್ರಾಮಸ್ಥರಾದ ಪ್ರವೀಣ್ ಕುಮಾರ್ ಬಣಕಾರ್, ಎಸ್ ದೇವೇಂದ್ರಪ್ಪ, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೋಲಾಟದಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನಿಸಿದರು. ಕೋಲಾಟದಲ್ಲಿ ಪ್ರಥಮ ಸ್ಥಾನ ಪಡೆದ ಮಕ್ಕಳಾದ ಮನೋಜ್ ಉಮೇಶ್ ಡೊಂಬರ, ಎ ಮೇಘನಾ, ಜಿ ಚಂದನ್, ಸಿಬಿ ಗಗನ, ಜಿಕೆ ಭವಾನಿ, ಎಸ್ ನಾಗರಾಜ್, ಬಿ ಸೌಂದರ್ಯ, ಕೆ ಭೂಮಿಕಾ ಹಾಗೂ ಟಾಪ್ 6 ಸ್ಥಾನ ಪಡೆದ ಮಕ್ಕಳಾದ ಕೆ ನಿರಂಜನ್, ಸಿಬಿ ಪ್ರವೀಣ್, ಬಿ ಸೂರ್ಯ, ಬಿ ಚಂದ್ರ, ಕೆ ನಾಗರಾಜ್, ಡಿ ಪೃಥ್ವಿ, ಕ್ರೇಜಿ ಸ್ಟಾರ್, ಕೆ ಆದರ್ಶ್ ಮತ್ತು ಕೆ ರಾಕೇಶ್. ವರದಿ ಮಹೇಶ್ ಅರಸಿಕೇರೆ.
ಸಿನಿಮಾಗೆಲ್ಲ ನೋಡ್ತಾ ಇರ್ತೇವೆ. ಇನ್ನು ಬೇರೆ ಯಾವ ಪಿಕ್ಚರ್ ಬರಲಿ, ಯಾವುದೇ ಕಾರ್ಯಕ್ರಮ ಇರಲಿ ಅಷ್ಟೊಂದು ಆಸಕ್ತಿಯಿಂದ ನೋಡೋದಿಲ್ಲ. ಆಮೇಲೆ ಕ್ರಿಕೆಟು ಅಥವಾ ಇಂಥ ಮನೋರಂಜನೆಯ ಕಾರ್ಯಕ್ರಮ ಇವಕ್ಕೆಲ್ಲ ಮನುಷ್ಯನನ್ನು ಬಹಳ ಉತ್ತೇಜನಗೊಳ್ಳುತ್ತದೆ ಮತ್ತು ಮನಸ್ಸನ್ನು ವಿಕಸಿತಗೊಳ್ಳುತ್ತದೆ, ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತದೆ. ಇದು ನೀವು ಈ ಕೋಲಾಟ ಮಾಡೋದನ್ನು ನೋಡಿದರೆ ನಮಗೆ ಬಹಳ ಸಂತೋಷಕತೆ. ನಾವು ನಿಮಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ, ಕೊಡ್ತೇವೆ. ನಾವ್ಯಾಕೆಲ್ಲ ನೋಡಿದರೆಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ. ಈ ಒಂದು ಪಾಠಗಳು ಏನದವು, ಪಾಠ ಎಷ್ಟು ಮುಖ್ಯನೋ ಆಟನೂ ಅಷ್ಟೇ ಮುಖ್ಯ. ಇವೆಲ್ಲ ನಮ್ಮ ಶಾಲೆಯ ಮಕ್ಕಳೆಲ್ಲ ಇಂಥ ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ನಿಮಗೆಲ್ಲ ಪ್ರೋತ್ಸಾಹ. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದರೆ, ಯಾರು ಆಟಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತಾರೋ ಅಂಥವರಿಗೆ ನಾಯಕತ್ವದ ಗುಣ ಬರುತ್ತದೆ ಮತ್ತು ಧೈರ್ಯ ಬರುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಇಂಥ ಒಂದು ಆಟ ಪಾಠಗಳಲ್ಲಿ ಭಾಗವಹಿಸಬೇಕು. ಮತ್ತೀಗ ನಮ್ಮ ಈ ಮಕ್ಕಳೆಲ್ಲ ನಮ್ಮ ಈ ಒಂದು ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮವಾಗಿ ಬಂದಿರೋದಕ್ಕೆ ನಾನು ಈ ಮಕ್ಕಳನ್ನು ನಮ್ಮೂರಿನ ಪರವಾಗಿ ಅಭಿನಂದಿಸ್ತೇನೆ. ಮತ್ತು ಶಿಕ್ಷಕರನ್ನೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಅವರೆಲ್ಲ ಬಹಳ ಉತ್ಸುಕರಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಹೆಚ್ಚಿನ ರೀತಿಯಾಗಿ ಅವರು ಕೆಲಸ ಮಾಡಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ನಮ್ಮ 3 ದಿನ ಮೇಷ್ಟ್ರಂತೂ ಇಂಥ ಆಟಗಳಲ್ಲಿ ಇಂಥ ಒಂದು ಕೋಲಾಟ ಇರ್ಬೋದು ಮತ್ತು ಇನ್ನು ಇತರೆ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಅವ್ರದ್ದೇ ಭಾಳ ಮೇಲಾಗಿರುತ್ತೆ ಮತ್ತು ಮಕ್ಕಳನ್ನು ಹುರಿದುಂಬಿಸಿ ಕುಣಿಸ್ತಕ್ಕಂಥ ಕೆಲಸವನ್ನು 3 ದಿನ ಮೇಷ್ಟ್ರು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಅವ್ರಿಗೂ ಕೂಡ ನಾನು ನಮ್ಮೂರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾವು ಬರುವಾಗ ಉಸಿರಿರುತ್ತೆ, ನಾವು ಹೋಗುವಾಗ ಉಸಿರಿರೋದಿಲ್ಲ. ನಾವೇನು ಇಲ್ಲಿ ಇರ್ತೇವೆ ಅಷ್ಟು ದಿನದಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ ಅನ್ನೋಂಥದ್ದು ಭಾಳ ಮುಖ್ಯ. ಈಗ ಇಲ್ಲಿ ಮಠಮಾನ್ಯಗಳದಾವು, ಆದರೆ ಕೊಪ್ಪಳದ ಗವಿಸಿದ್ದೇಶ್ವರನ ಮಠದ ಆ ಸ್ವಾಮಿಯ ಬಾಹುಗಳು ಇಡೀ ದೇಶವನ್ನು ಅಪ್ಪಿಕೊಳ್ಳುವಂಥ ರೀತಿಯಲ್ಲಿ ಆತನ ಒಂದು ಯೋಜನೆ, ನಿಮ್ಮಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಅದು ಹೇಳ್ಬಾರ್ದು ಅಷ್ಟೈತಿ. ಅದು ಈ ಪ್ರಸಂಗ ಅಲ್ಲ. ಹಾಗೆ ಆ ವ್ಯಕ್ತಿ ನನ್ನ ಹೆಸರು ಹೇಳಬೇಡ್ರಿ, ಅಂಥ ಕಾರ್ಯಕ್ರಮ ಮಾಡಿದ್ರು ಅವ್ರ ಹೆಸರು ಹಾಕಿದ್ದಿಲ್ಲ. ಅದಕ್ಕೆ ಅಲ್ಲಿ ಕೇಳಿದ್ರು ಅವರು, ಯಾಕೆ ನಿಮ್ಮ ಹೆಸರು ಹಾಕಿಲ್ಲಲ್ಲ ಶಿಕ್ಷಕರು, ಹಾಗೆ ಮಾಡಲಿ. ಮತ್ತು ನಾವುಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ನಾವು ಹಾಗೆ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ನಿಮಗೆ ಈ ನಮ್ಮ 3 ದಿನ ಮೇಷ್ಟ್ರು ಭಾಳ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶಾಲೆ ಎಲ್ಲ ಶಿಕ್ಷಕರು, ಗುರುಮಾತೆಯರು ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇದು ಇಷ್ಟೊಂದು ಹೊರಗೆ ಬಂದು ನಮ್ಮ ಶಾಲೆ ಆಟ ಪಾಠಗಳಲ್ಲಿ ಮುಂದಾಗಿದೆ. ಬರೀ ಇದು ನಿಮ್ಮ ಮಕ್ಕಳಿಗಷ್ಟೇ ಹೆಮ್ಮೆ ಅಲ್ಲ, ನಾವು ಕೂಡ ಈ ಊರಿನವರಿದ್ದು ನಮಗೂ ಕೂಡ ಭಾಳ ಹೆಮ್ಮೆ. ಅದರಿಂದ ಈ ನಮ್ಮ ಶಿಕ್ಷಕರೆಲ್ಲರನ್ನೂ ಕೂಡ ನಾವು ಗೌರವದಿಂದ ಕಾಣ್ತೇವೆ. ಇನ್ನೂ ಹೆಚ್ಚಿನ ಈ ಶಿಕ್ಷಣವನ್ನು ಕೊಡಿಸಿದರೆ ನಿಮ್ಮನ್ನು ಬಹಳ ನಾವು ಉತ್ತುಂಗದಲ್ಲಿ ಇಟ್ಕೊಳ್ತೇವೆ. ನಮ್ಮ ಮಕ್ಕಳಿಗೆ ನೀವು ಒಂದು ದಾರಿದೀಪ ಆಗಬೇಕು. ನಿಮ್ಮ ಮಾರ್ಗದರ್ಶನದಲ್ಲಿ ಇವರು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು. ಹಾಗೆ ನೀವು ಇವರಿಗೆ ಉತ್ತೇಜನ ಕೊಡ್ರಿ. ಈಗ ನೋಡ್ರಿ, 3 ದಿನ ಇಷ್ಟೆಲ್ಲ ಮಾಡಿರೋದ್ರಿಂದ ನಾವೆಲ್ಲರೂ ಕಲಿತು ಇದ್ರ ಬಗ್ಗೆ ಮಾತಾಡ್ತೇವೆ, ಇದ್ರ ಬಗ್ಗೆ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಹೆಚ್ಚಾಗಿ ಆಗಲಿ, ನಮ್ಮ ಶಾಲೆ ಬೆಳೆಯಲಿ. ನಮ್ಮ ಶಾಲೆ ಇಡೀ ಈಗೇನು ಕೋಲಾಟ ರಾಜ್ಯಕ್ಕೆ ಪ್ರಥಮ ಅಂತ ಇದ್ದ ನಮ್ಮ ಶಾಲೆ ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಪ್ರಥಮ ಆಗಲಿ ಅಂತ ನಾನು ಶುಭ ಹಾರೈಸಿ ಸಂತೋಷ ಅಂದ್ರೆ ಅತಿಯಾದಂಥ ಸಂತೋಷ. ಯಾಕಂದ್ರೆ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಎರಬಳ್ಳಿಯವರು ತಂದರಂದ್ರೆ ಅಂತಿಂತದ್ದಲ್ಲ. ಅದಕ್ಕಾಗಿ ನಮ್ಮ ಇಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಮತ್ತು ಮಕ್ಕಳನ್ನು ಇದನ್ನೆಲ್ಲ ನೋಡ್ಬಿಟ್ರೆ ಸಂತೋಷ ಆಗೋದು.
ರಾಜ್ಯ ಪ್ರಶಸ್ತಿ ಕೇಂದ್ರ ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಎಷ್ಟು ಶಾಲೆಗಳಿರ್ಬೋದು, ಎಷ್ಟೊಂದು ಇದಿರ್ಬೋದು ಅಂತ ನಮ್ಮ ಗ್ರಾಮ ಕೃಷಿಕತೆ ಅಂತ ನಾವು ಬಹಳ ಹೆಮ್ಮೆ ಪಡ್ತೀವಿ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿವಸಗಳಲ್ಲಿ ಈ ನಮ್ಮ ಶಿಕ್ಷಕರು ಮಾಡಿದಂಥ ತ್ಯಾಗ ಮತ್ತು ಕೆಲಸ ಇವತ್ತು ಪ್ರತಿಬಿಂಬಿಸಿದಂಥ ಕೆಲಸ ಆಗಿದೆ. ನಾವೆಷ್ಟೇ ಸಾಧನೆ ಮಾಡಿದ್ರು ಇವತ್ತು ನಮ್ಮ ಎದುರಿಗೆ ಇಂಥ ಪ್ರಶಸ್ತಿಯನ್ನು ತಂದು ಕೊಟ್ಟರಲ್ಲ ಅಂತಕ್ಕಂಥ ಹೆಮ್ಮೆ ನಮಗೆ ಬಹಳ ಇದೆ. ಅದಕ್ಕಾಗಿ ತಾವುಗಳು ಬಹಳ ಉನ್ನತ ಸ್ಥಾನ ತಂದಿದ್ದೀರಿ. ಅದಕ್ಕಾಗಿ ನಮ್ಮ ಗ್ರಾಮ ಇವತ್ತು ಏನೇ ಆಗಲಿ ನಮಗೆ ಮತ್ತೆ ಇದೇ ಮಾತಿನಾಗ ನಮ್ಮ ಎಲ್ಲ ತಾಯಂದಿರಿಗೂ ಮತ್ತು ನಮ್ಮ ಯುವಕರಿಗೂ ಮತ್ತು ಯುವತಿಯರಿಗೂ ನಮ್ಮ ಶಾಲೆ ಬಗ್ಗೆ ಇವತ್ತು ಏನೈತೆ ಅಂದ್ರೆ ಎಲ್ಲರೂ ತಾವುಗಳು ಇದ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ಇನ್ನು ಬರ್ತಕ್ಕಂಥ ದಿವಸಗಳಲ್ಲಿ ನೀವೇ ಇವತ್ತು ಭಾಗ್ಯವಂತರು. ಮುಂದೆ ಬರ್ತಕ್ಕಂಥ ಮಕ್ಕಳು ಅವರೇ ಭಾಗ್ಯವಂತರು, ನೀವು ಇವರೇ ನೀವೇ ಭಾಗ್ಯವಂತರು. ಯಾಕಂತ ಇಂಥ ಪ್ರಶಸ್ತಿಗಳನ್ನು ಪಡೆದಂತ ಭಾಗ್ಯವಂತರು ನೀವು. ಅದಕ್ಕಾಗಿ ನಿಮ್ಗೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಶಾಲೆಯನ್ನ ಉನ್ನತ ಸ್ಥಾನಕ್ಕೆ ನೀವೆಲ್ಲರೂ ಮಾಡಬೇಕು. ಮತ್ತೆ ತಾಯಂದಿರು ಆಮೇಲೆ ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಈ ಹೊರಗಡೆ ಕಳ್ಸಕ್ಕಂತೂ ಈ ಶಾಲೆಯನ್ನು ಬೆಳೆಸಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರು ಸಾಧನೆಯನ್ನು ಮಾಡಲೇಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಈ ಬರ್ತಾ ಬರೀ ಹೊರಗಡೆ ಒಂದು ದೃಷ್ಟಿಯನ್ನು ನೋಡಬೇಡಿ ಯಾರಾದ್ರೂ. ಇವತ್ತಿನ ಈ ದೃಷ್ಟಿಯನ್ನು ನೋಡಿ ಇದನ್ನು ಬೆಳೆಸ್ರಿ ಉಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಏನು ಶಿಕ್ಷಕರು ಅದರಲ್ಲ ಬಹಳ ಕಾಳಜಿಯಿಂದ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ. ಯಾಕಂದ್ರೆ ಇಂಥ ಆಟ ಪಾಠಗಳನ್ನು ಮಾಡ್ತಾರಂದ್ರೆ ಸಾಮಾನ್ಯದಲ್ಲ. ಯಾಕೆ ಈ ಪ್ರಶಸ್ತಿಯನ್ನು ಪಡಿಬೇಕಾದ್ರೆ ನಾವೇನು ಸಾಮಾನ್ಯರಲ್ಲ. ಈ ಮಕ್ಕಳಿಗೆ ನಾವು ಎಷ್ಟು ತ್ಯಾಗಮಯಿಗಳು ಅಂದ್ರೆ ಅವರು ಎಂತ ತ್ಯಾಗಮಯ ನಮಗೆಲ್ಲರಿಗೂ ಇವತ್ತು ದೊಡ್ಡ ಒಂದು ಇದನ್ನು ತಂದುಕೊಟ್ಬಿಟ್ರು. ಒಂದು ಕವಾಡನ ತಂದುಕೊಟ್ಬಿಟ್ರು. ಆ ಕವಾಡನ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ರಿ, ದೈವ ಅದನ್ನು ನಾವೆಲ್ಲರೂ ಉಳಿಸಿ ಬೆಳೆಸಿ ಬರ್ತಕ್ಕಂಥ ದಿವಸಗಳಲ್ಲಿ ಏನು ಶಿಕ್ಷಕಿಯರು ಇವರು ಸಾಮಾನ್ಯ ತ್ಯಾಗ ಮಾಡೋದಲ್ಲ. ಅವ್ರು ಕಾಳಜಿ ಅಂದ್ರೆ ಅವ್ರಿಗೆ ಒಂದು ಸಂತೋಷದ ಇದು. ಆಮೇಲೆ ಮೂರ್ತಿ ನಾಯಕರಂತೂ ಮನೆಗೆ ಅಡ್ಡಾಡಿ ಎಷ್ಟು ಕೆಲಸಗಳನ್ನು ಮಾಡ್ತಾರೆ ಮೂರ್ತಿ ನಾಯಕರು. ಅದಕ್ಕೆ ನಾನು ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇರ್ತಕ್ಕಂಥ ಎಲ್ಲ ಮಕ್ಕಳು ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸಿ ನೀವು ಬೆಳೆಯಿರಿ, ನಮ್ಮ ಊರನ್ನು ನಮ್ಮ ದೇಶವನ್ನು ಉಳಿಸ್ತೀರಿ ಅಂತಕ್ಕಂಥ ನಾನು ಭಾವನೆಯನ್ನು ನಮ್ಮ ವಯಸ್ಸಾದ ಸಮಯದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು.